ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಆಚರಿಸುವ ನಿಮಿತ್ತ, ಕಲಿಸುವ ನಿಮಿತ್ತ ಅಥವಾ ನಾವು ವೈಯಕ್ತಿಕವಾಗಿ ತೊಡಗಿಕೊಳ್ಳುವ ನಿಮಿತ್ತ ನಾವು ಕೂಡ ಇಲ್ಲಿ ಸೇರಿದ್ದೇವೆ. ಅರಿವು ಮೂಡಿಸಿದ್ದೇವೆ. ನಿಮ್ಮ ಹಿರಿಯರು ಇವತ್ತು ನಮ್ಮ ಕೂದಲು ನೋಡಿದ್ರೆ ತುಂಬಾ ಜನರಿಗೆ ಚೆನ್ನಾಗಿ ತಕ್ಕ ಮಟ್ಟಿಗೆ ನಮಗೆಲ್ಲ ಕೂದಲಿದೆ. ಎಕ್ಸಾಮ್ ಈಗ ನಿಮ್ಗೆ 1 ತಿಂಗಳು 3 ತಿಂಗಳು ಇದೆ ಅಂತ ಹೇಳಿ ನೀವು ಎಷ್ಟು ಆರಾಮಾಗಿರ್ತೀಯ ಅಲ್ವಾ? ಹೌದಾ ಇಲ್ವಾ? ಯಾಕಂತಂದ್ರೆ 3 ತಿಂಗಳಿದೆ ಎಕ್ಸಾಮ್ಗಿಂತ. ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮ MS ಕುಶಲಪ್ಪ ಸರ್ ಅವರು ನಿವರ್ತಕ ಅಧ್ಯಾಪಕರು ಮತ್ತು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇಡೀ ಪ್ರಪಂಚಕ್ಕೆ ಒಂದು ಆಧಾರವಾಗಿ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಭಾರತ ದೇಶದ ಕೊಡುಗೆ. ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು 2014ರಲ್ಲಿ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಚುನಾಯಿತರಾದ ನಂತರ ಅವರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಈ ಒಂದು ಯೋಗದ ಕನಸನ್ನು, ಯೋಗದ ಬೀಜವನ್ನು ಬಿತ್ತಿದರು. ಪರಿಣಾಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂದರೆ ಅಂತಾರಾಷ್ಟ್ರೀಯಕ್ಕೆ ಒಂದು ವೇದಿಕೆ ಇದೆ, ನಾವು ಅದನ್ನು UNO ಅಂತ ಹೇಳ್ತೇವೆ. ಅದರ ಅಂಗ ಸಂಸ್ಥೆಗಳ ವಿಧಿವಿಧಾನದಲ್ಲಿ ಬಹಳಷ್ಟು ಸಾರ್ವಜನಿಕವಾದ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಬರ್ತಾ ಇರತಕ್ಕಂಥ ಆ ಒಂದು UNA ಸಮಿತಿ ಈ ಒಂದು ನಮ್ಮ ಮೋದಿಜಿಯವರ ಕೋರಿಕೆಯನ್ನು ಎಲ್ಲ ದೇಶವ್ಯಾಪ್ತಿ ಅನುಷ್ಠಾನಗೊಳಿಸಲು ಒಂದು ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡು ಜೂನ್ 21 ಪ್ರತಿ ವರ್ಷ ಇದನ್ನು ಸಾಮೂಹಿಕವಾಗಿ ಆಚರಣೆ ಮಾಡಲಿಕ್ಕೆ ಒಂದು ನಿರ್ಧಾರವನ್ನು ಕೈಗೊಂಡದರ ಪರಿಣಾಮ ಇವತ್ತು ಭಾರತದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಿಗಳು ಈಗಾಗಲೇ ಕಲ್ಕತ್ತಾದ ಒಂದು ಸ್ಟೇಡಿಯಂನಲ್ಲಿ ಆ ಯೋಗವನ್ನು ಇವರು ಪ್ರಾರಂಭಿಸಿದ್ದಾರೆ. ನಮ್ಮ ದೇಶವ್ಯಾಪಿ ಇರತಕ್ಕಂಥ ಆಯಾಯ ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲೆಗಳು, ತಾಲೂಕು ಕೇಂದ್ರ, ಹೀಗೆ ನಾನಾ ಕಡೆ ಇದನ್ನು ಅನುಷ್ಠಾನಕ್ಕೆ ತರುವುದರ ಮೂಲಕ ನಮ್ಮ ಯುವ ಪೀಳಿಗೆ ಅದನ್ನು ನಿರಂತರವಾಗಿ ಅಭ್ಯಾಸ ಮಾಡಬೇಕೆಂಬ ಗೊತ್ತು ಗುರಿಯನ್ನು ಇಟ್ಕೊಂಡು ಈ ಒಂದು ದಿವಸವನ್ನು ಆಚರಿಸುವ ನಿಮಿತ್ತ, ಕಲಿಸುವ ನಿಮಿತ್ತ ಅಥವಾ ನಾವು ವೈಯಕ್ತಿಕವಾಗಿ ತೊಡಗಿಕೊಳ್ಳುವ ನಿಮಿತ್ತ ನಾವು ಕೂಡ ಇಲ್ಲಿ ಸೇರಿದ್ದೇವೆ. ಯುವ ಬಂಧುಗಳೇ, ಇದರ ಉದ್ದೇಶವೇನು? ನಾನು ಆಗಲೇ ಹೇಳಿದೆ, ದ ಒಲಿಂಪಿಯನ್ ಪೂರ್ಣಚ್ಚ ಅಂತ. ಯಾಕೆ ಹೇಳಿದೆ ಗೊತ್ತಾ? ಇವರು ಇದೇ ಆಟದ ಮೈದಾನದಲ್ಲಿ ಈಗಾಗಲೇ ನೋಡಿ ನಿಮ್ಮ ಗುರುಗಳು ಹಾಕಿಯ ಕ್ರೀಡೆಯ ಅದರ ಏನು ವ್ಯವಸ್ಥೆ, ನಮ್ಮ ಶಾರೀರಿಕವಾಗಿರ್ತಕ್ಕಂಥ ತೊಡಗಿಸಿಕೊಳ್ಳುವ ಕೈ ಕಾಲು ಇವೆಲ್ಲವನ್ನು ಮಾಡುವ ವಿಧಿವಿಧಾನವರು ಅವರು ನಿಮಗೆ ಹೇಳಿದರು. ಅದರ ಉದ್ದೇಶ ಅಷ್ಟೇ. ಗೊತ್ತಿಲ್ಲದೆ ನಾವು ನಿರಂತರವಾಗಿ ಯೋಗವನ್ನು ಮಾಡ್ತಾ ಇದ್ದೇವೆ, ಅಭ್ಯಾಸ ಮಾಡ್ತಾ ಇದ್ದೇವೆ. ಆಗ ತಾನೇ ತಾಯಿಯ ಗರ್ಭದಿಂದ ಹೊರಬಂದ ಒಂದು ಸಣ್ಣ ಮಗು, ಒಂದು ಬೇಬಿ, ಕೂಸು. ಆ ಕೂಸು ಅದರ ತಾಯಿಯನ್ನು ಕಂಡಾಗ ಅದರ ಅಂಗಾಂಗಗಳನ್ನು ನಾನಾ ರೀತಿಯಲ್ಲಿ ತಿರುಗಿಸುವುದರ ಮೂಲಕ ಒಂದು ರೀತಿಯ ಒಂದು ಆಕರ್ಷಣೀಯವಾದ ಒಂದು ಸಂತೋಷವನ್ನು ಆ ಮಗುವಿನ ತಾಯಿಗೆ ನೀಡ್ತಾಳೆ. ಅಲ್ಲಿ ಆ ಮಗುವಿನ ಕೈ ಕಾಲು ಮುಖ ಕಣ್ಣು ಇವೆಲ್ಲವೂ ಯೋಗದ ಪೂರಕವಾಗಿರ್ತಕ್ಕಂಥ ವಿವಿಧ ವಿಧಿವಿಧಾನಗಳ ಮೂಲಕ ನಾವು ಅದನ್ನು ತೊಡಗಿಸಿಕೊಂಡಿದ್ದೇವೆ. ಬರುತ್ತಾ ಪ್ರಾಯಪ್ರಬುದ್ಧರಾಗುವ ಮೊದಲು ಅಥವಾ ಯುವ ಪೀಳಿಗೆ ನಿಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ, ಅಂದರೆ ಸುಮಾರು ನಾವೇನು ಟೀನೇಜ್ ಲಿಮಿಟ್ ಅಂತ ಹೇಳ್ತೇವೆ, 13ರಿಂದ 19 ವರ್ಷದ ಈ ಒಂದು ಪ್ರಾಯಪ್ರಬುದ್ಧಕ್ಕೆ ನಾವು ಬಂದಾಗ ಮಾನವರು ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಚಟಗಳಿಗೆ, ಆಸೆಗಳಿಗೆ ಬಲಿಯಾಗಿ ಈ ಯೋಗವನ್ನು ಮರೆತು ಬಿಡ್ತೇವೆ. ಮನಸ್ಸೋ ಇಚ್ಛೆ ನಮ್ಮ ಕಾರ್ಯಕ್ರಮಗಳನ್ನು ಅಥವಾ ನಮ್ಮ ಚಟುವಟಿಕೆಗಳನ್ನು ನಾವು ಪ್ರಾರಂಭಿಸ್ತೇವೆ. ಇಲ್ಲಿ ನಾವು ಗಮನಿಸಬೇಕಾಗಿದ್ದ ವಿಚಾರವೇನು ಅಂತಂದರೆ, ನಮ್ಮಲ್ಲಿ ಒಂದು ಶಿಸ್ತುಬದ್ಧವಾದ
ಆಚರಣೆ, ನಡವಳಿಕೆ, ನಮ್ಮ ಬಾಹ್ಯ ವರ್ತನೆ ಇವನ್ನು ನಾವು ಮರಿಬಾರ್ದು. ಇವೆಲ್ಲವೂ ಮೈಗೂಡಿದಾಗ ಅಂದರೆ ನಾವು ಏಕಾಂತ ಚಿತ್ರದಲ್ಲಿ ಒಂದೇ ಮನಸ್ಸು ಮತ್ತು ನಮ್ಮ ಶರೀರದ ತಿಳುವಳಿಕೆ ಏನು ನಾವು ಮನಸ್ಸಲ್ಲಿ ಏನು ಯೋಚನೆ ಮಾಡ್ತೇವೆ ಆ ಯೋಚನೆಗಳು ಕಾರ್ಯರೂಪಕ್ಕೆ ಬರಬೇಕಾದ್ರೆ ನಮ್ಮ ಅಂಗಾಂಗಗಳ ಚಟುವಟಿಕೆಗಳನ್ನು ಅದಕ್ಕೆ ಸೀಮಿತವಾಗಿ ನಾವು ಒಳಪಡಿಸಬೇಕು. ಮನಸ್ಸು ಹೇಳಿದಾಗೆ ನಾವೇನು ನಿಮಗೆ ಕಾಷನ್ ಕೊಡುವಾಗ ಅಟೆನ್ಷನ್ ತಿಂದಾಗ ನಮ್ಮ 2 ಕಾಲು ಜೊತೆ ಸೇರಬೇಕು. ಅದು ಕ್ರಿಯೆ ಅಂದರೆ ಮನಸ್ಸು, ಶರೀರ ಮತ್ತು ನಮ್ಮ ನಡವಳಿಕೆಗಳಿವೆ, ನಾವು ಮಾಡಬೇಕೆಂದು ಇಚ್ಛಿಸ್ತೇವೆ, ಇವೆಲ್ಲವನ್ನು ಕ್ರೋಢೀಕರಿಸಿದಾಗ ಮನಸ್ಸು ಶುದ್ಧೀಕರಣ ಆಗ್ತದೆ, ಏಕಾಗ್ರ ಚಿತ್ತಕ್ಕೆ ಬರ್ತೇವೆ. ಆ ಸಂದರ್ಭದಲ್ಲಿ ನಮ್ಮ ಶರೀರದ ಎಲ್ಲ ಅಂಗಾಂಗಗಳು, ಕೈ, ಮೂಗು, ಬಾಯಿ, ಶ್ವಾಸಕೋಶ ಮತ್ತು ಕಾಲು, ಕೈನ ಹೇಳ್ದಲ್ಲ, ಇದಕ್ಕೆ ಹೊರತಾಗಿ ಇಂಟರ್ನಲ್ ನಮ್ಮ ಹೊಟ್ಟೆಯಲ್ಲಿರತಕ್ಕಂಥ ಕರುಳುಗಳಿಗೂ ಕೂಡ ಈ ಒಂದು ಎಕ್ಸಸೈಸ್ ಅಥವಾ ಯೋಗದ ಪೂರಕವಾಗಿರ್ತದ ಬೆಳವಣಿಗೆಗಳನ್ನು ನಾವು ನೀಡ್ತಾ ಇದ್ದೇವೆ ನಿತ್ಯ. ಇದಕ್ಕೆ ಹೊರತಾಗಿ ಒಂದು ಮಾತು, ಎಲ್ಲವನ್ನೂ ಮಾಡ್ತೇವೆ, ಆದರೆ ನಮ್ಮ ವೈಯಕ್ತಿಕವಾದ ಟೇಸ್ಟಿಗಾಗಿ ತಿನ್ನುವ ವಿಧಿವಿಧಾನಗಳಲ್ಲಿ ನಾವು ಎಡವುತ್ತೇವೆ. ನಮ್ಮ ಶಾರೀರಿಕ ಬೆಳವಣಿಗೆಗೆ ಎಷ್ಟು ಬೇಕೋ ನಮ್ಮ ಅಂಗಾಂಗಗಳ ಸವಿತವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ವಸ್ತುಗಳನ್ನು ಸೇವಿಸುವಾಗ ಸ್ವಲ್ಪ ಹಿತ ಮಿತ ಇದನ್ನು ನಾವು ಅನುಸರಿಸಿದೆ ಆದರೆ ನಾವು ದಿನನಿತ್ಯ ಆರೋಗ್ಯದಾಯಕವಾಗಿರುವ ಒಂದು ಬೆಳವಣಿಗೆಯನ್ನು, ಶಾರೀರಿಕ ಬೆಳವಣಿಗೆಯನ್ನು, ಅಂಗಾಂಗಗಳ ನಡವಳಿಕೆಗಳನ್ನು ನಾವು ಹಿಡಿತದಲ್ಲಿಟ್ಕೊಂಡು ನಾವು ಮುಂದುವರಿದಿದ್ದೆ ಆದರೆ ಹೆಚ್ಚು ರೋಗ ರುಜಿನಗಳಿಗೆ ತುತ್ತಾಗುವ ಅವಶ್ಯಕತೆ ಇಲ್ಲ, ಸಂದರ್ಭ ಬರುವುದಿಲ್ಲ. ಆಗಿಂದಾಗೆ ನಾವು ರೋಗಿಗಳನ್ನು ನೋಡ್ತಾ ಇದ್ದೇವೆ. ದೇಶಾದ್ಯಂತ ಬೇಕಾದಷ್ಟು ಆಸ್ಪತ್ರೆಗಳಿವೆ, ಡಾಕ್ಟರ್ಸ್ ಇದ್ದಾರೆ, ಆದರೆ ಎಲ್ಲಿಯೂ ಕೂಡ ಅದಕ್ಕೆ ಪೂರ್ಣ ವಿರಾಮ ಆಗಲಿಲ್ಲ. ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋದರೆ ಯಾವ ರೋಗಿಯೂ ಇಲ್ಲದೇ ಇರತಕ್ಕಂಥ ಸಂದರ್ಭವನ್ನು ನಾವು ಕಾಣ್ತಾ ಇಲ್ಲ. ಕಾರಣ ನಮ್ಮ ಈ ಒಂದು ವ್ಯವಸ್ಥೆಯನ್ನು ನಾವು ಮರೆತು ಮನಸ್ಸು ಇಚ್ಛೆ ನಾವು ನಡೆಯುವ ತಿನ್ನುವ ಹವ್ಯಾಸಗಳನ್ನು ಬೆಳೆಸಿಕೊಂಡದ್ದೇ ಇದಕ್ಕೆ ಮೂಲ ಕಾರಣ. ಹಾಗಾಗಿ ಯುವ ಬಂಧುಗಳೇ, ನೀವು ಈ ದೇಶದ ಭಾವಿ ಪ್ರಜೆಗಳು, ಈ ದೇಶವನ್ನು ಆಳಲಿಕ್ಕಿರುವವರು, ಈ ದೇಶದ ಆಡಳಿತ ವಿಧಿವಿಧಾನಗಳಲ್ಲಿ ರಾಷ್ಟ್ರ ಮಟ್ಟದಿಂದ ಜಿಲ್ಲಾ ಮಟ್ಟ, ಜಿಲ್ಲೆಯಿಂದ ಹಳ್ಳಿಯವರೆಗೂ ಕೂಡ ನೀವು ಕಾರ್ಯನಿರ್ವಹಿಸ್ತಾ ಅಂತ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಸಂದರ್ಭಗಳು ಬರ್ತವೆ. ಅಂಥ ಸಂದರ್ಭಕ್ಕೆ ಬಂದಾಗ ನೀವು ಕೂಡ ಆರೋಗ್ಯದಾಯಕವಾದ ನಿಮ್ಮ ಶಾರೀರಿಕ ಬೆಳವಣಿಗೆಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ನಿಮ್ಮ ಬಾಳನ್ನು ಬೆಳೆಸಿಕೊಳ್ಳಿ ಎಂದು ನಾನು ಹಾರೈಸುವುದರ ಮೂಲಕ ಈ ಒಂದು ಯೋಗ ತರಬೇತಿ ಶಿಬಿರವು ಯಶಸ್ವಿಯಾಗಲಿ. ಅದು ನಿರಂತರ ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಮುಂದಿನ ದಿವಸಗಳಲ್ಲಿ ನಿಮಗೆ ಸಹಕಾರ ಆಗಲಿ ಎಂದು ಆಶಿಸುವುದರ ಮೂಲಕ ಈ ದಿವಸ ನನ್ನನ್ನು ಇಲ್ಲಿ ಮುಖ್ಯ ಅತಿಥಿ ಸ್ಥಾನದಲ್ಲಿ ಕರೆಸಿ ಗೌರವಿಸಿದ ಸನ್ಮಾನ ಎಲ್ಲ ಬಂಧುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದಾನೆ. ಕೊಡಗಿನವರಿಗೆ ಯೋಗ ನಮ್ಮ ಕೆಲಸವೇ ಯೋಗವಾಗಿತ್ತು. ಈಗ 15 ವರ್ಷದಿಂದಲೇ ಮಕ್ಕಳಿಗೆ ಡಯಾಬಿಟಿಸ್ ಆಗಿರ್ಬೋದು, ಥೈರಾಯ್ಡ್, ಕೊಲೆಸ್ಟ್ರಾಲ್ ಏನಿಲ್ಲ, ಹಾರ್ಟ್ ಅಟ್ಯಾಕ್ಸ್ ಕೂಡ ಆಗ್ತಾ ಇದೆ. ಇದು ನಮ್ಮ ದಿನನಿತ್ಯದಲ್ಲಿರುವ ಲೈಫ್ ಸ್ಟೈಲ್ ಅಲ್ಲಿರುವ ಇರೆಗ್ಯುಲರ್. ನಾವು ಕರೆಕ್ಟ್ ಆಗಿ ಯಾವುದನ್ನು ಕೂಡ ತಿನ್ನುವುದರಿಂದ ಹಿಡಿದು ಮೊಬೈಲೇ ಬೇಕು, ಸ್ನಾನಕ್ಕೆ ಹೋಗುವಾಗಲೂ ಮೊಬೈಲೇ ಬೇಕು, ಹೇಳುವಾಗಲೂ ಮೊಬೈಲ್ ಬೇಕು. ಸೊ ಮೊಬೈಲ್ನಿಂದ ಶುರುವಾಗಿ ಮೊಬೈಲ್ನಿಂದನೇ ಕೊನೆ ಆಗ್ತಾ ಇದೆ ನಮ್ಮ ದಿನನಿತ್ಯ. ಸೊ ಮಕ್ಕಳೇ, ನಾವು ಆಲ್ರೆಡಿ 21 ದಿವಸ ವರ್ಕ್ಶಾಪ್ಗಳನ್ನು ಮಾಡಿದ್ದೇವೆ, ನಿಮ್ಗೆ ಅದನ್ನ ಅರಿವು ಮೂಡಿಸಿದ್ದೇವೆ. ನಿಮ್ಮ ಹಿರಿಯರು ಇವತ್ತು ನಮ್ಮ ಕೂದಲು ನೋಡಿದ್ರೆ ತುಂಬಾ ಜನರಿಗೆ ಚೆನ್ನಾಗಿ ತಕ್ಕ ಮಟ್ಟಿಗೆ ನಮಗೆಲ್ಲ ಕೂದಲಿದೆ. ಯಾಕಂದ್ರೆ ನಾವಷ್ಟು ನಮ್ಮ ಕಾಲದಲ್ಲಿ ಮೊಬೈಲ್ ಇರ್ಲಿಲ್ಲ, ಡ್ರಗ್ ಸಬ್ಸ್ಟೆನ್ಸಸ್ ಇರ್ಲಿಲ್ಲ. ಈಗ ನಿಮ್ಗೆ ಕೂದಲೆಲ್ಲ ದಿನಕ್ಕೆ 1000 ಉದುರುವುದು ಹಾಗೆ ಶುರುವಾಗಿದೆ ಅಲ್ವಾ? 1000 ಹೇರ್ಸ್ ಗೋಯಿಂಗ್ ಎವ್ರಿ ಡೇ ಇನ್ಸ್ಟೆಡ್ ಆಫ್ 100s. ಸೊ ಎಲ್ಲರೂ ಯೋಗ ಅಂದ್ರೆ ಏನು ಅಂದ್ರೆ ಇಂಟರ್ನಲ್ ಕ್ಲೆನ್ಸಿಂಗ್ ಅಷ್ಟನ್ನು ಹೇಳ್ಬೋದು.
ಪ್ಯೂರ್ ಆಗಿರ್ಬೇಕು. ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡುವುದಕ್ಕಿಂತ ಕೊಡುವುದು ಹೆಚ್ಚಾಗ್ಬೇಕು ಮಕ್ಳೇ. ಈಗೋ ಇರಬಾರ್ದು, ಯಾವ ರೀತಿಯಾದ ಸ್ವಾರ್ಥತೆ, ಜಲಸಿ, ತುಂಬಾ ಡೌನ್ ಟು ಅರ್ತ್, ಕೈಂಡ್ ಆಗಿ, ಹಂಬಲ್ ಆಗಿ ಇರ್ಬೇಕು. ಇದರಿಂದ ಇಂಟರ್ನಲ್ ಕ್ಲೆನ್ಸಿಂಗ್ ಆಗ್ತದೆ. ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ನೀವು ಯೋಗ ಮಾಡ್ತಾ ಇರ್ತೀರಾ. ಯಾವಾಗ ನಿಮ್ಮ ಆತ್ಮವನ್ನು ಕ್ಲೀನ್ ಆಗಿ ಇಟ್ಕೊಳ್ತೀರಾ, ಯಾವ ಕಲ್ಮಶ ಇಲ್ಲದೆ ಇಟ್ಕೊಳ್ತೀರಾ, ಯೋಗ ಆಗ್ಬಿಡ್ತು. ನಾವೀಗ ಮಾಡ್ತಾ ಇರೋದು ಯಾವುದು? ಬರೀ ಫಿಸಿಕಲ್ ಎಕ್ಸರ್ಸೈಸ್. ಸೊ ಇಟ್ ವಿಲ್ ಸಪೋರ್ಟ್ ಟು ಡೆವಲಪ್ ಯೋರ್ ನ್ಯೂರಾನ್ಸ್. ನರಕೋಶಗಳನ್ನು ಇನ್ನೂ ಕೂಡ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಫಿಸಿಕಲ್ ಎಕ್ಸರ್ಸೈಸ್ ಹೆಲ್ಪ್ ಮಾಡ್ತದೆ. ಅರ್ಥ ಆಯ್ತಾ? ಸೊ ಎಲ್ಲಾ ಮಕ್ಕಳು ಯೋಗ ದಿನವನ್ನು ಮಾತ್ರ ಸೀಮಿತ ಇಟ್ಕೊಳ್ಳೋದಲ್ಲ, ಯಾವತ್ತೂ ಕೂಡ ನೀವು ಮಿನಿಮಮ್ 20 ನಿಮಿಷ ಆದ್ರೂ ಯೋಗ ಮಾಡಬೇಕು ಅಂತ ಹೇಳ್ತಾ ನನ್ಗೆ ಇವತ್ತು ಇಲ್ಲಿ ಕೊಟ್ಟ ಅಪರ್ಚುನಿಟಿ. ಆರೋಗ್ಯದ ಸಮಸ್ಯೆ ಹೇಳ್ತಾರೆ ತುಂಬಾ ಜನರಿಗೆ. ಈಗ ಆರೋಗ್ಯ ಅಂದ್ರೆ ವಯಸ್ಸಾದ ನಂತರ ಆರೋಗ್ಯದ ಸಮಸ್ಯೆಗಳು ಬರ್ತದೆ, ಹೌದಾ ಇಲ್ವಾ? ಈ ವಯಸ್ಸಿನಲ್ಲಿ ನಿಮ್ಗೆ ಏನು ಆರೋಗ್ಯದ ಸಮಸ್ಯೆ ಹೆಚ್ಚು ಇರೋದಿಲ್ಲ. ನಿಮ್ ಮಕ್ಕಳಿಗೆ ಏನ್ ಚಾಲೆಂಜಸ್ ಜಾಸ್ತಿ ಇರ್ತದೆ ಈಗ ಅಂದ್ರೆ ಡಿಸ್ಟ್ರಾಕ್ಷನ್ಸ್ ಗಳು. ಓದ್ಬೇಕು ಅಂತ ಇರ್ತೀವಿ, ಆದ್ರೆ ಏನಾಗತ್ತೆ, ಮನಸ್ಸು ಬುಕ್ ಮೇಲೆ ಕಣ್ಣಿರ್ತದೆ, ಆದ್ರೆ ಮನಸ್ಸು ಎಲ್ಲೋ ಇರ್ತದೆ, ಹೌದಾ ಇಲ್ವಾ? ಅಲ್ಲಿ ಏನೋ ಫೋನ್ ರಿಂಗ್ ಆಗುತ್ತೆ, ಒಂದು ನೋಟಿಫಿಕೇಶನ್ ಬರ್ತದೆ, ಮನಸ್ಸೆಲ್ಲ ಅಲ್ಲಿಗೆ ಹೋಗುತ್ತೆ. ಯಾಕಂದ್ರೆ ಎಲ್ಲರ ಕೈಲಿಗೆ ಚಿಕ್ಕ ಮಕ್ಕಳಿಗೂ ಮೊಬೈಲ್ ಇದೆ. ಡಿಸ್ಟ್ರಾಕ್ಷನ್ಸ್ ಗಳು ಜಾಸ್ತಿ ಆಗಿದೆ. ಈಗ ನೋಡಿದ್ರೆ ಈಗ ಸ್ಕಿಲ್ಸ್ ಅಲ್ಲ, ಈಗ ಸ್ಕಿಲ್ಸ್ ಬಹಳ ಮುಖ್ಯ, ಆದ್ರೆ ನಿಮ್ಮ ಪರ್ಸನಾಲಿಟಿ ಎಷ್ಟು ಬಲವಾಗಿರ್ತದೆ ಅಷ್ಟ್ರ ಮಟ್ಟಿಗೆ ನಿಮ್ಗೆ ಸಕ್ಸಸ್ ಸಿಕ್ಕತ್ತೆ. ನಿಮ್ಗೆ ಅಂದ್ರೆ ಏನು, ನಿಮ್ಗೆ ಸ್ಕಿಲ್ಸ್ ಇದ್ರೂ ಕೂಡ ನಿಮ್ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದ್ರೆ ಯು ವೋಂಟ್ ಬಿ ಏಬಲ್ ಟು ರೀಚ್ ಯುವರ್ ಗೋಲ್, ಹೌದಾ ಇಲ್ವಾ? ಎಸ್. ಸೊ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಈ ಜನರೇಷನ್ಗೆ, ಜೆನ್ಸಿ ಅಂತ ಹೇಳ್ತೀವಿ ಈಗ. ಸೊ ಏನ್ ಮಾಡ್ಬೇಕು ನಾವೇನಾಗ್ತೀವಿ ಈಗ, ನೀವು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ನಿಮ್ಗೆ ಎಕ್ಸಾಮ್ ಈಗ ನಿಮ್ಗೆ 1 ತಿಂಗಳು 3 ತಿಂಗಳು ಇದೆ ಅಂತ ಹೇಳಿ, ನೀವೆಷ್ಟು ಆರಾಮಾಗಿರ್ತೀಯ ಅಲ್ವಾ, ಹೌದಾ ಇಲ್ವಾ? ಯಾಕಂತಂದ್ರೆ 3 ತಿಂಗಳಿದೆ ಎಕ್ಸಾಮ್ಗಿಂತ. ಆಗೇನಾಗುತ್ತೆ, ವಿಶ್ರಾಮ, ರಿಲ್ಯಾಕ್ಸ್ ಆಗಿರ್ತೀರಾ, ಆದ್ರೆ ಫೋಕಸ್ ಇರೋದಿಲ್ಲ, ಹೌದಾ ಇಲ್ವಾ? ಎಕ್ಸಾಮ್ ಬಗ್ಗೆ. ಆದ್ರೆ ಎಕ್ಸಾಮ್ಗೆ ಇನ್ನು 15 ದಿವಸ ಇದ್ದಾಗ ಆ ರಿಲ್ಯಾಕ್ಸೇಷನ್, ಅದೇ ರಿಲ್ಯಾಕ್ಸೇಷನ್ ಇರುತ್ತಾ? ಇಲ್ಲ. ಫೋಕಸ್ ಇರುತ್ತೆ, ರಿಲ್ಯಾಕ್ಸೇಷನ್ ಇರೋದಿಲ್ಲ, ಹೌದಾ ಇಲ್ವಾ? ಟೆನ್ಷನ್ ಇರ್ತದೆ ನಮ್ಗೆ. ಸೊ ಯಾವ್ದು ಯೋಗ ಏನ್ ಮಾಡುತ್ತೆ, ರಿಲ್ಯಾಕ್ಸೇಷನ್ ಮತ್ತೆ ಫೋಕಸ್ ಎರಡು ಒಂದೇ ಸಮಯದಲ್ಲಿ ಇದ್ದಾಗ ನೀವು ಮಾಡೋ ಕೆಲಸಗಳಲ್ಲಿ ಫಲ ಬೇಗ ಸಿಕ್ಕತ್ತೆ. ಸೊ ಅದಕ್ಕೆ ಬಾರಿ ಸುಂದರವಾಗಿ ಹೇಳಿದ್ದಾರೆ ಅವರು. ಇದೊಂದು ಶಾರೀರಿಕವಾಗಿ ಅಲ್ಲ ಯೋಗ ಅಂತಂದ್ರೆ. ಸುಮಾರು ನೀವು ನೋಡಿರ್ಬೋದು, ಮಹರ್ಷಿ ಪತಂಜಲಿ, ಯಾರು ಅವ್ರ ಇಸ್ ದ ಫಾದರ್ ಆಫ್ ಯೋಗ. ಯಾರು ಫಾದರ್ ಆಫ್ ಯೋಗ? ಮಹರ್ಷಿ. ಇಷ್ಟಾದ್ರೆ ಗೊತ್ತಿರ್ಬೇಕು ನಮ್ಗೆ ಯೋಗದ ಬಗ್ಗೆ. ಸೊ ಅವರು ಇದರಲ್ಲಿ ಯಾವ ಆಸನಗಳನ್ನು ಮೆನ್ಷನ್ ಮಾಡಿಲ್ಲ, ವೆರಿ ಸ್ಥಿರಂ ಸುಖಂ ಆಸನ ಅಂತ ಅಷ್ಟೇ ಹೇಳಿದ್ದು. ಶಿಕ್ಷಕರು ಇವತ್ತು ಟರ್ಫ್ ಮೈದಾನ ಪೊನ್ನಂಪೇಟೆಯಲ್ಲಿ ಒಂದು ಒಳ್ಳೆ ರೀತಿಯ ಯೋಗ ಅಭ್ಯಾಸಗಳು ನಡೆದಿದೆ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಒಲಿಂಪಿಯನ್ CS ಪೂರ್ಣಚ್ಚನವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮುಂಜಾನೆ ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ. ಇವತ್ತು ಪೂರ್ಣಚ್ಚವರು ನಮ್ಮ ಜೊತೆಗಿದ್ದಾರೆ. 2 ಶಾಲೆಯ ಮಕ್ಕಳನ್ನ ಬೆಳಿಗ್ಗೆನೆ ಕರ್ಕೊಂಡ್ಬಂದು ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ಕೆಲವು ಎಕ್ಸ್ಪರ್ಟ್ಸ್ಗಳನ್ನ ಕರ್ಕೊಂಡ್ಬಂದು ಇವತ್ತು ಯೋಗ ಅಭ್ಯಾಸನ ಮಾಡಿದ್ದಾರೆ. ಬನ್ನಿ, ಈಗ ನಮ್ಮ ಜೊತೆಗೆ ಪೂರ್ಣಚ್ಚವರು ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆ ನಾನು ಶುಭಾಶಯವನ್ನು ಕೋರುತ್ತೇನೆ. ಇವತ್ತು ನಾವು ಎಲ್ಲ ಶಾಲೆಯ ಸ್ಪೋರ್ಟ್ಸ್ ಹಾಸ್ಟೆಲ್ ಮಕ್ಕಳು ಮತ್ತು ಇಲ್ಲಿ KPS ಸ್ಕೂಲ್ ಮಕ್ಕಳನ್ನು ಸುಮಾರಿಗೆ 105 ಮಕ್ಕಳನ್ನು ಕರೆಸಿ ನಾವೊಂದು ಯೋಗ ಡೇಯನ್ನು ಚೆನ್ನಾಗಿ ಯಶಸ್ವಿಗೊಳಿಸಬೇಕಂತ ನಾನು ಯೋಚನೆ ಮಾಡಿದೆ. ಅದೇ ಥರ ನಾವು ಲಾಸ್ಟು 2 ತಿಂಗಳ ಹಿಂದೆ ಹಾಕಿ ಶಿಬಿರವನ್ನು, ಇಲ್ಲಿ ಬೇಸಿಗೆ ಶಿಬಿರವನ್ನು ಮಾಡಿದೆ. ಹಾಗೆ ನನ್ನ ಮನಸ್ಸಿಗೆ ನನ್ನ ಇದು ಹುಟ್ಟೂರಾದ ಪೊನ್ನಂಪೇಟೆಯಲ್ಲಿ ನಾನೊಂದು ಚಿಕ್ಕದಾಗಿ ನನ್ನ ನಿವೃತ್ತಿ ಆದಮೇಲೆ ಬಂದು ಸ್ವಲ್ಪ ಪುಟ್ಟ ಕೆಲಸವನ್ನು ಮಾಡಬೇಕಂತ ಮುಂದೆ ಬಂದು ನಾನು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮ MS ಕುಶಲಪ್ಪ ಸರ್ ಅವರು ನಿವರ್ತಕ ಅಧ್ಯಾಪಕರು ಮತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮತ್ತು ಕ್ರೀಡಾಭಿಮಾನಿಗಳು ಮತ್ತು ರಾಜಕೀಯ ವಲಯದಲ್ಲಿ ಮತ್ತು ಸಮಾಜ ಸೇವಕರಾಗಿರುವವರ MS ಕೋಪನವನ್ನು ಇಲ್ಲಿ ಆರಾಮ ಮಾಡಿದ್ದಿದೆ. ಅವರು ಬಂದು ನಮ್ಮ ಸಮಾರಂಭವನ್ನು ಭಾರಿ ಯಶಸ್ವಿಯಾಗಿ ಕೊಟ್ಟಿದ್ದಾರೆ. ಈಗ ಅದು ಯೋಗ ಒಂದು ದಿನನಿತ್ಯದ ಚಟುವಟಿಕೆ ಆಗಿದೆ. ಅದು ಇಂದಿನ ಕಾಲದಲ್ಲಿ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಅದು ಮುಂಚೆ ಭಾರಿ ಪ್ರಸಿದ್ಧವಾಗಿತ್ತು. ಕಾಲಕ್ರಮೇಣ ಅದು ನಿಂತು ಹೋಗಿತ್ತು.
ಅದನ್ನು 2 ವರ್ಷದಿಂದ ಶ್ರೀ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿ ಅವರು ಈ ಯೋಗ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿ ಅದನ್ನು ಇವತ್ತು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇಡೀ ಪ್ರಪಂಚಕ್ಕೆ ಒಂದು ಆಧಾರವಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಈ ಸಮಾರಂಭಕ್ಕೆ ಬಂದು ಬೇರೆ ಅತಿಥಿಗಳು ಬಂದಿದ್ದಾರೆ, ಮತ್ತು ಕೋಚುಗಳು ಸುಬ್ಬಯ್ಯ, ಡ್ಯಾನಿ ಮತ್ತು ನಮ್ಮ ಗಾನ್ ರಾಜಪ್ಪ ಶಿಕ್ಷಕರು, ಮತ್ತು ಸ್ಟೀವನ್ ಡಿಸೋಜಾ ಅವರು ಅಂತಾರಾಷ್ಟ್ರೀಯ ಯೋಗ, ಮತ್ತು ಅವರು ಗೋಲ್ಡ್ ಮೆಸ್ಟ್ ಅಮೃತ ರಾಕೇಶ್ ಅವರು ಬಂದಿದ್ದರು. ಅವರು ಮಕ್ಕಳಿಗೆ ಒಳ್ಳೆಯ ಪ್ರದರ್ಶನವನ್ನು ಯೋಗ ಪ್ರದರ್ಶನವನ್ನು ತೋರಿಸಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಯನ್ನು ಕೋರುತ್ತಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.